ವೃಷಭ ರಾಶಿಯವರಿಗೆ ಟೀಮ್ ಲೀಡರ್ಸ್ ಇಂದ ಕಿರಿಕಿರಿ, ಜಾಗ್ರತೆಯಿಂದ ಕೆಲಸವನ್ನ ಕೈಗೊಳ್ಳಬೇಕು. ಸಿಂಹ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಮಾಡಬೇಕಾಗಿರುವಂಥದ್ದು ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ಅನುಕೂಲ ಆಗುತ್ತೆ. ಕಷ್ಟ ಉಂಟು ತುಲಾ ರಾಶಿಯವರಿಗೆ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ಈ ವಾರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ಮಹ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ವಾರದ ರಾಶಿ ಭವಿಷ್ಯವನ್ನು ನೋಡುವಂಥ ಸಮಯ. ಅದಕ್ಕಿಂತ ಮುಂಚಿತವಾಗಿ ಈ ವಾರದ ಒಂದು ಹೈಲೈಟ್ಸನ್ನು ನಾವು ನೋಡೋದಾದರೆ, ಶ್ರೀಶಕೆ 1947ನೇ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. 13ನೇ ತಾರೀಕಿಂದ 19ನೇ ತಾರೀಕುವರೆಗೂ ಇರುವಂಥದ್ದು. ಇದರಲ್ಲಿ ವಾರದ ವಿಶೇಷ ಏನಪ್ಪ ಅಂದರೆ 14ನೇ ತಾರೀಕು ಸಂಕಷ್ಟರ ಚೌತಿ ಇದೆ. ಚಂದ್ರೋದಯ ಬಂದು 9:43 ಇರುವಂಥದ್ದು. ಉಪವಾಸ ಮಾಡುವಂಥವ್ರು ಅದನ್ನು ಒಂಚೂರು ಪ್ಲ್ಯಾನ್ ಮಾಡ್ಕೊಳ್ಳಿ. ಜೊತೆಗೆ 17ನೇ ತಾರೀಕು ವಿಶೇಷವಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಜನ್ಮೋತ್ಸವ ಇರುವಂಥದ್ದು, ವರ್ಧಂತೋತ್ಸವ ಇರುವಂಥದ್ದು. ಅಮ್ಮನವರ ದರ್ಶನವನ್ನು ಮಾಡಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡಿಸಿ ವಿಶೇಷವಾಗಿರುವಂಥ ಫಲಗಳು ಪ್ರಾಪ್ತಿ ಆಗ್ತದೆ. ಇನ್ನು 18ನೇ ತಾರೀಕು ಬಂದು ಆಷಾಢ ಶುಕ್ರವಾರ, ವಿಶೇಷ ಪೂಜೆಗಳಿರುವಂಥದ್ದೆಲ್ಲ ಶಕ್ತಿ ದೇವಸ್ಥಾನಗಳಲ್ಲಿ. 19ನೇ ತಾರೀಕು ಮೇಲ್ಕೋಟೆ ಕೃಷ್ಣರಾಜಮುಡಿ ಉತ್ಸವ ಇರುವಂಥದ್ದು. ಇಲ್ಲಿ ಇದೆಲ್ಲವೂ ಕೂಡ ಈ ವಾರದ ಹೈಲೈಟ್ಸ್. ಆದರೆ ಇನ್ನು ಕವಡೆ ಶಾಸ್ತ್ರದ ಪ್ರಕಾರ ನಾವು ಫಲಾಫಲಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಶಕುನಾದಿ ಪ್ರಕಾರ ಇದನ್ನ ನೋಡೋದ್ರ ಜೊತೆಗೆ ಜಾತಕಗಳನ್ನು ಕೂಡ ನೀವು ಒಂದಷ್ಟು ಪರಿಶೀಲನೆ ಮಾಡಿಕೊಂಡು ದಶಾಭುಕ್ತಿಗಳು ಹೇಗಿದೆ ಅನ್ನೋದ್ರ ಕೂಡ ತಿಳ್ಕೊಂಡು ಇದು ಕೂಡ ಅದು ಪೂರಕವಾಗುತ್ತೆ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ಮೇಷರಾಶಿಯವ್ರಿಗೆ 4 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, 8 ಕವಡೆ ಇಸ್ ಎ ಇನ್ಫಿನಿಟಿ ನಂಬರ್, ಇಸ್ ಗುಡ್ ನಂಬರ್. ವೈರಿಗಳನ್ನು ಜಯಿಸುವಂಥದ್ದು. ಅದರ ಜೊತೆಗೆ ಕೈಗೊಂಡ ಕಾರ್ಯದಲ್ಲಿ ಈ ವಾರ ಯಶಸ್ಸು ನಿಮಗೆ ಪ್ರಾಪ್ತಿಯಾಗತ್ತೆ. ಧನ ಮಾನ ಲಾಭ ಆಗುವಂಥದ್ದು, ಗೌರವ ಸಿಕ್ಕುವಂಥದ್ದು, ಮನಸ್ಸಿನಂತೆ ಕೆಲಸಗಳು ನೆರವೇರುವಂಥ ಯೋಗ ಈ ವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, 12 ಕವಡೆ ಅಂಗಾತ ಬೀಳುವಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ವೃಷಭರಾಶಿಯವರಿಗೆ? ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಅವಮಾನ ಅಪವಾದಗಳು, ಅಧಿಕಾರಿಗಳಿಂದ ತೊಂದರೆ ಮತ್ತು ಜೊತೆಗಾರರಿಂದ ಟೀಮ್ ಲೀಡರ್ಸ್ ಇಂದ ಕಿರಿಕಿರಿ, ಜಾಗ್ರತೆಯಿಂದ ಕೆಲಸವನ್ನ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದೇನು? ಯಾವುದಾದ್ರೂ ಕುಲದೇವರ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸಿ. ಅಮ್ಮನವರ ದೇವಸ್ಥಾನದಲ್ಲಿ ಅಂದರೆ ಕುಲದ ಹೆಣ್ಣು ದೇವರ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಪೂಜೆಯನ್ನು ಮಾಡಿಸಿ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ 3, 3, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಸಿಗುವಂಥದ್ದು, ಧನಮಾನ ಲಾಭ, ಮನಸ್ಸಿನಂತೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೆರವೇರುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ನೋಡಿ. ಕರ್ಕಾಟಕ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ. ಕಾರ್ಯದಲ್ಲಿ ಅನುಕೂಲ ಕೂಡ ಇದೆ. ಅಂದುಕೊಂಡಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡಿ, ಕಾರ್ಯವನ್ನು ಕೈಗೊಳ್ಳಿ, ಎಲ್ಲ ಥರದ ಅನುಕೂಲಗಳು ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 3, 3, 6, 9, 9, 2, 11 ಕವಡೆ. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂತಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆಗಳಿರ್ತದೆ.
ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಮಾಡಬೇಕಾಗಿರುವಂಥದ್ದು ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 4 3 7 7 4 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವರು ಕೂಡ ಈ ವಾರ ಚೆನ್ನಾಗಿಲ್ಲ. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ಅನೇಕ ಥರದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಧನ ಮಾನ ಹಾನಿ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಲಕ್ಷ್ಮೀನಾರಾಯಣ ಅಥವಾ ರಾಮ ಮಂದಿರಕ್ಕೆ ಹೋಗಿ ಒಂದು ದರ್ಶನವನ್ನು ಮಾಡಿ ಹನುಮಾನ್ ಚಾಲೀಸನ್ನು ಓದುವಂಥ ಕೆಲಸವನ್ನು ಮಾಡೋದ್ರಿಂದ ಅಥವಾ ರಾಮ ಭಜನೆಯನ್ನು ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಕೊನೆ ಪಕ್ಷ ದರ್ಶನವನ್ನಾದರೂ ಮಾಡಿ ತುಳಸಿಯನ್ನು ಅರ್ಪಣೆ ಮಾಡಿ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ 3 3 6 3 9 10 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು. ತುಲಾ ರಾಶಿಯವರಿಗೆ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ಈ ವಾರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಬರುವಂಥ ಸಾಧ್ಯತೆಗಳು ನಿಮ್ಗೆ ಇರ್ತಿದೆ. ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು. ಪಾರ್ವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅವರೆಕಾಳು ಮತ್ತು ಅಕ್ಕಿಯನ್ನು ಕೊಟ್ಬಿಟ್ಟು ಬನ್ನಿ. ಸ್ವಲ್ಪ ಈ ಡಿಸ್ಟರ್ಬೆನ್ಸಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 3 3 6 3 9 9 3 12 12 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಸರ್ಕಾರದ ಕೆಲಸಗಳು ಮತ್ತು ಮಾಡುವಂಥ ಕೆಲಸದಲ್ಲಿ ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ ಆಗುವಂಥದ್ದು, ಕೀರ್ತಿ ಬೆಳೆಯುವಂಥ ಯೋಗ ಕೂಡ ಇರುವಂಥದ್ದು. ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುರಾಶಿಯವ್ರಿಗೆ 3 3 6 3 9 9 2 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸ್ ರಾಶಿಯವರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಧನಮಾನ ಹಾನಿ ಆಗುವಂಥ ಸಾಧ್ಯತೆಗಳಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಗೋಪೂಜೆಯನ್ನು ಮಾಡಿ. ಸ್ವಲ್ಪ ಈ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ತಾಯಿ. 4 4 8 8 2 10 10 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಧನಲಾಭ, ಅನುಕೂಲಗಳು, ಮಾಡುವಂಥ ಕೆಲಸದಲ್ಲಿ ಸೌಖ್ಯ, ಮಿತ್ರರ ಸೌಖ್ಯ ಎಲ್ಲವೂ ಚೆನ್ನಾಗಿದೆ. ಕೀರ್ತಿ ಬೆಳೆಯುವಂಥ ಯೋಗ ಇದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 4 4 8 8 1 9 ಮನೆಗೆ ಬಂಧುಗಳು ಬರುತ್ತಾರೆ. ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಹೋಗುವಂಥ ಯೋಗ ಇರ್ತದೆ. ನೋಡಿ, ಅನುಕೂಲ ಇದ್ರೂ ಕೂಡ ಈ ವಾರ ಸ್ವಲ್ಪ 7.5 ಇರೋದ್ರಿಂದ, ಬಟ್ ಗುರುಬಲ ಇಸ್ ವೆರಿ ಗುಡ್. ನಿಮಗೆ 7.5 ನಡೀತಾ ಇರೋದ್ರಿಂದ ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ದರ್ಶನ ಮಾಡುವಂಥದ್ದು ಒಳ್ಳೆಯದು. ಮತ್ತೆ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡೋದು ಕೂಡ ಇಸ್ ವೆರಿ ಗುಡ್. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 4 4 8 8 4 12 12 3 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ ಆಗುವಂಥದ್ದು, ಪ್ರಯತ್ನದಿಂದ ಕೊನೆಗೆ ಸೌಖ್ಯ ಪ್ರಾಪ್ತಿಯಾಗುವಂತಹ ಯೋಗ ಇರುವಂಥದ್ದು. ಒಟ್ಟಾರೆಯಾಗಿ ಅತ್ಯಂತ ಶುಭ ಫಲಗಳನ್ನು ಮೀನರಾಶಿಯವರು ಅನುಭವಿಸ್ತಾರೆ ಈ ವಾರ ಅನ್ನುವಂಥದ್ದು ಗೊತ್ತಾಯಿತು. ಇದು ಈ ವಾರ ಭವಿಷ್ಯ, ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯ. ನಿಮಗೂ ಕೂಡ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಬೇಕು, ನೇರವಾಗಿ ಭೇಟಿ ಮಾಡಬೇಕು, ಜ್ಯೋತಿಷ್ಯ ವಾಸ್ತುಶಾಸ್ತ್ರವನ್ನು ಕಲಿಬೇಕು. ಈ ರೀತಿಯಾಗಿ ಇದ್ದರೆ ಖಂಡಿತವಾಗಿಯೂ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ